ನಮಸ್ಕಾರ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಧರ್ಮವಾಹಿನಿಯ ಎಲ್ಲ ವೀಕ್ಷಕರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ದಿವಸ ನಮಗೆ ಯಾರಾದರೂ ಒಂದು ಚಿಕ್ಕ ಸಹಾಯವನ್ನು ಮಾಡಿರಲಿ, ಅವರಿಗೂ ಕೂಡ ನಾವು ಉಪಕಾರವನ್ನು ಮಾಡಬೇಕು, ಉಪಕಾರಕ್ಕೆ ಪ್ರತ್ಯುಪಕಾರವನ್ನು ಮಾಡಲೇಬೇಕು ಎನ್ನುವಂತಹ ವಿಚಾರದ ಬಗ್ಗೆ ಒಂದು ಕಥೆ ಮುಖಾಂತರವಾಗಿ ನಾವು ಅರ್ಥ ಮಾಡಿಕೊಳ್ಳೋಣ. ಒಮ್ಮೆ ಪಾಂಡವರು ಕುಂತಿದೇವಿಯ ಸಹಿತವಾಗಿ ವೇಷವನ್ನು ಮರೆಸಿಕೊಂಡು ಬ್ರಾಹ್ಮಣರಂತೆ ಓಡಾಡ್ತಾ ಇರ್ತಾರೆ, ನಗರದಿಂದ ನಗರಕ್ಕೆ ಹೋಗ್ತಾ ಇರುವಂತಹ ಒಂದು ಸಂದರ್ಭ. ಆ ಸಮಯದಲ್ಲಿ ಒಮ್ಮೆ ಏಕಚಕ್ರ ಎನ್ನುವಂತಹ ನಗರಕ್ಕೆ ಅವರೆಲ್ಲರೂ ಕೂಡ ಹೋಗ್ತಾರೆ. ಬ್ರಾಹ್ಮಣರ ರೀತಿಯಲ್ಲಿ ವೇಷವನ್ನು ಮೆರೆಸಿಕೊಂಡು ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಆಶ್ರಯವನ್ನು ಪಡೀತಾರೆ, ಅವರ ಮನೆಯ ಜಗುಲಿಯಲ್ಲಿ ಉಳಿದುಕೊಂಡಿರ್ತಾರೆ. ಹಾಗೆ ಪ್ರತಿನಿತ್ಯವೂ ಕೂಡ ಭಿಕ್ಷಾಟನೆಯನ್ನು ಮಾಡಿ ಸಿಕ್ಕಂತಹ ಭಿಕ್ಷೆಯಿಂದ ಊಟವನ್ನು ಮಾಡ್ತಾ ಇರ್ತಾರೆ. ಒಂದು ದಿವಸ ಏನಾಯಿತು, ಯುಧಿಷ್ಠಿರಾದಿಗಳೆಲ್ಲರೂ ಕೂಡ ಭಿಕ್ಷೆಯನ್ನು ಬೇಡೋದಕ್ಕೋಸ್ಕರವಾಗಿ ಹೊರಗಡೆ ಹೋಗಿದ್ದಾರೆ. ಅದೇ ಸಮಯದಲ್ಲಿ ಭೀಮ ಮಾತ್ರ ಇಲ್ಲಿ ಉಳಿದುಕೊಂಡಿದ್ದಾನೆ ಕುಂತಿಯ ಜೊತೆಗೆ. ಆಗ ಆ ಭೀಮ ಮತ್ತು ಕುಂತಿಯರಿಬ್ಬರು ಕೂಡ ಮಾತನಾಡುವಂತಹ ಸಮಯದಲ್ಲಿ ಮನೆಯ ಒಳಗಡೆಯಿಂದ ಆರ್ತನಾದ ಕೇಳುವಂಥದ್ದು, ಅಳ್ತಾ ಇದ್ದಾರೆ ಅಂಥದ್ದು ಗೊತ್ತಾಗುತ್ತದೆ. ಅಯ್ಯೋ, ನಮಗೆ ಆಶ್ರಯ ಕೊಟ್ಟಂತಹ ಇವರು ಈ ರೀತಿಯಾಗಿ ಅಳ್ತಾ ಇದ್ದಾರಲ್ಲ, ನಾವು ಹೇಗಾದರೂ ಮಾಡಿ ಇವರ ಋಣವನ್ನು ನಾವು ತೀರಿಸಿಕೊಳ್ಳಬೇಕು, ಇವರಿಗೆ ನಾವು ಅವರ ಉಪಕಾರಕ್ಕೆ ಸರಿಯಾಗಿ ಪ್ರತ್ಯುಪಕಾರವನ್ನು ಮಾಡಬೇಕು ಎನ್ನುವಂತಹ ಭಾವನೆ ಇರುವಂತಹ ಈ ಕುಂತಿದೇವಿ, ಅಯ್ಯೋ ಈಗ ಸರಿಯಾದ ಸಮಯ ಇರಬಹುದು, ಅವರ ಕಷ್ಟ ಏನು ಅಂತ ಕೇಳೋಣ, ಆ ಕಷ್ಟಕ್ಕೆ ನಮ್ಮಿಂದಾದ ಸಹಾಯವನ್ನು ನಾವು ಮಾಡಿದ್ವಿ ಅಂತ ಆದರೆ ಅದಕ್ಕೆ ನಾವು ಅವರ ಉಪಕಾರಕ್ಕೆ ಋಣವನ್ನು ತೀರಿಸಿಕೊಂಡ ಹಾಗಾಗುತ್ತದೆ, ನಾವು ಕೂಡ ಒಂದು ಚಿಕ್ಕ ಸಹಾಯವನ್ನು ಮಾಡಿದ ಹಾಗೆ ಆಗುತ್ತದೆ ಅಂತ ಹೇಳಿ ಭೀಮನ ಬಳಿ ಮಾತನಾಡಿಬಿಟ್ಟು ಆ ಮನೆಯ ಒಳಗಡೆ ಕುಂತಿದೇವಿ ಹೋಗುವಂಥದ್ದು. ಹೋದಂಥ ಸಂದರ್ಭದಲ್ಲಿ ಆ ಬ್ರಾಹ್ಮಣ ಅಳ್ತಾ ಇರ್ತಾನೆ, ಎಂಥ ನಗರದಲ್ಲಿದ್ದೇವೆ, ನಾವೆಂಥ ನತದೃಷ್ಟರು, ಯಾಕಾಗಿ ನಾವು ಇವತ್ತು ನಮ್ಮ ನಾಲ್ವರಲ್ಲಿ, ಅಂದರೆ ಆ ಬ್ರಾಹ್ಮಣನಾಗಿರ್ಬೋದು, ಅವನ ಹೆಂಡತಿ ಆಗಿರ್ಬೋದು, ಅವನ ಮಗ ಆಗಿರ್ಬೋದು, ಅಥವಾ ಅವನ ಮಗಳಾಗಿರ್ಬೋದು, ನಾಲ್ವರಲ್ಲಿ ಒಬ್ಬರು ಇವತ್ತು ಸಾಯಲೇಬೇಕಲ್ಲ ಅಂತ ಹೇಳಿ ಅಳ್ತಾ ಇರ್ತಾನೆ. ಆಗ ಕುಂತಿದೇವಿ ಹೋಗಿ ಕೇಳ್ತಾಳೆ, ಯಾಕೆ, ಏನಾಯಿತು ಅಂತ. ಆಗ ಬ್ರಾಹ್ಮಣ ಹೇಳ್ತಾನೆ, ನಮ್ಮ ಈ ನಗರದಲ್ಲಿ ಒಂದು ನಿಯಮ ಇರ್ತಕ್ಕಂಥದ್ದು, ಈ ನಗರಕ್ಕೆ ಒಬ್ಬ ರಾಕ್ಷಸ, ಬಕ ಎನ್ನುವಂತಹ ರಾಕ್ಷಸ ಬಂದಂಥವನು ಏನು ಮಾಡ್ದ, ಒಂದು ನಿಯಮವನ್ನು ಸಿದ್ಧ ಮಾಡಿದ್ರು. ಈ ನಗರದವರೆಲ್ಲ ಸೇರಿ ಆ ರಾಕ್ಷಸನ ಎಲ್ಲರನ್ನೂ ತಿಂತಾ ಇದ್ದಿದ್ದರಿಂದ ಒಂದು ನಿಯಮವನ್ನು ಮಾಡಿದ್ರು. ಏನು, ಪ್ರತಿನಿತ್ಯವೂ ಕೂಡ ಎತ್ತಿನ ಬಂಡಿಯಲ್ಲಿ ಅವನಿಗೆ ಬೇಕಾಗುವಂಥ ಎಲ್ಲ ಭಕ್ಷ್ಯ ಭೋಜ್ಯಗಳನ್ನೆಲ್ಲವನ್ನು ಕೂಡ ಹೊತ್ತುಕೊಂಡು ಹೋಗುವಂಥದ್ದು ಒಬ್ಬ ವ್ಯಕ್ತಿ. ಅವನೇನು ಮಾಡ್ತಾನೆ, ಆ ಬಕ ಅಥವಾ ರಾಕ್ಷಸ ಬಂದಂತಹ ಎತ್ತಿನ ಬಂಡಿಯಲ್ಲಿರ್ತಕ್ಕಂತಹ ಎತ್ತುಗಳನ್ನು, ಹಾಗೆ ಅವರು ತಂದಿರ್ತಕ್ಕಂತಹ ಎಲ್ಲ ಭಕ್ಷ್ಯಗಳನ್ನು, ಊಟವನ್ನು, ಎಲ್ಲವನ್ನು ತಿನ್ನುವಂಥದ್ದು. ಕಟ್ಟ ಕಡೆಯಲ್ಲಿ ಯಾರು ತಂದಿರ್ತಾನಲ್ವ ಆ ಮಾನವನನ್ನು ಕೂಡ ತಿಂದು ಬಿಡ್ತಾನೆ. ಹೀಗೆ ನಮ್ಮ ನಿಯಮ ನಮ್ಮ ರಾಜ್ಯದಲ್ಲಿ ಇರುವಂಥದ್ದು. ಆ ರಾಕ್ಷಸನಿಂದಾಗಿ ಏನಾಗಿದೆ, ಪ್ರತಿನಿತ್ಯವೂ ಒಂದಾದ ಮೇಲೆ ಒಂದು ಮನೆಯಂತೆ ಬರ್ತಾ ಇದೆ. ಇವತ್ತಿನ ದಿವಸ ನನ್ನ ಮನೆಯ ಪಾಳಿ, ನನ್ನ ಮನೆಯಿಂದ ಯಾರಾದರೂ ಹೋಗಲೇಬೇಕು. ಏನು ಮಾಡೋಣ, ನಾನು ಹೋದೆ ಅಂತಾದರೆ ಈ ಮನೆಯನ್ನು ನೋಡಿಕೊಳ್ಳುವಂಥವ್ರು ಯಾರು? ನನ್ನ ಹೆಂಡತಿಯನ್ನು ಕಳಿಸೋಣ ಅಂತಂದರೆ, ಅಯ್ಯೋ ನಿನಗೆ ಸದಾಕಾಲ ನಿನ್ನ ರಕ್ಷಣೆಯನ್ನು ಮಾಡ್ತೇನೆ ಅಂತ ಹೇಳಿ ಅವಳನ್ನು ಕರೆದುಕೊಂಡು ಬಂದಿದ್ದೇನೆ, ಅವಳು ನನ್ನ ನಂಬಿ ಬಂದಿದ್ದಾಳೆ, ಅವಳನ್ನು ನಾನು ಹೇಗೆ ಕಳಿಸ್ಲಿ? ನನ್ನ ಮಗನನ್ನು ಕಳಿಸಿದೆ ಅಂತ ಆದರೆ ನನ್ನ ವಂಶ ಮುಂದೆ ಹೋಗುವುದಾದರೂ ಹೇಗೆ? ಇನ್ನು ನನ್ನ ಪ್ರೀತಿಯ ಮಗಳನ್ನು ನಾನು ಯಾವ ರೀತಿಯಲ್ಲಿ ಹೇಗೆ ಕಳಿಸ್ಲಿ? ಏನು ಮಾಡುವುದಕ್ಕೆ ನನಗೆ ದಿಕ್ಕೇ ತೋಚುತ್ತಾ ಇಲ್ಲ ಅಂತ ಹೇಳಿ ಮತ್ತೆ ಅಳುತ್ತಾನೆ. ಆಗ ಕುಂತಿ ಹೇಳ್ತಾಳೆ, ಭಯ ಪಡಬೇಡ, ದುಃಖ ಪಡಬೇಡ, ನನಗೆ 5 ಮಕ್ಕಳಿದ್ದಾರೆ, ಹಾಗಾಗಿ ಆ 5ರಲ್ಲಿ ಒಬ್ಬರನ್ನ ನಿನಗಾಗಿ ನಾನು ತ್ಯಾಗ ಮಾಡಿಬಿಡ್ತೇನೆ, ನಿನಗಾಗಿ ನಾನು ಕಳಿಸಿಕೊಡ್ತೇನೆ ಅಂತ ಹೇಳಿ ಕುಂತಿದೇವಿ ಆ ರೀತಿಯಾಗಿ ಅವರಿಗೆ ಎಲ್ಲರಿಗೂ ಕೂಡ ಆಶ್ವಾಸನೆಯನ್ನು ಕೊಟ್ಟು ಮರಳಿ ಭೀಮನಿರುವಲ್ಲಿ ಬರ್ತಾಳೆ. ತನ್ನ ನಿರ್ಧಾರವನ್ನು ಭೀಮನ ಬಳಿ ಹೇಳಿದಾಗ ಭೀಮನು ಕೂಡ ಸಂತೋಷ ಪಡ್ತಾನೆ. ಯಾಕಾಗಿ, ಒಂದು ಇವರಿಗೆ ಸಹಾಯ ಮಾಡಿದ ಹಾಗಾಯಿತು, ಇನ್ನೊಂದು ಭೀಮ ಮೊದಲೇ ಜಾಸ್ತಿ ಊಟವನ್ನು ಮಾಡುವಂಥವನು, ಅವನಿಗೆ ಬಹಳಷ್ಟು ಆಹಾರ ಬೇಕು. ಒಂದು ಬಂಡಿಯಷ್ಟು ಆಹಾರ ನಾನು ತೆಗೆದುಕೊಂಡು ಹೋಗುವುದಂತಾದರೆ ನಾನು ತಿನ್ಬೋದಲ್ಲ ಎನ್ನುವಂಥ ಆಸೆಯಿಂದ ಒಪ್ಪಿಕೊಳ್ತಾನೆ.
ಅದೇ ರೀತಿಯಲ್ಲಿ ಆ ಬ್ರಾಹ್ಮಣನ ಮನೆಯವರು ಒಂದು ಬಂಡಿಯ ತುಂಬ ಆಹಾರವನ್ನು, ಊಟವನ್ನು, ಅನ್ನವನ್ನು, ಸಾರನ್ನು, ಪಾಯಸವನ್ನು, ಭಕ್ಷ್ಯವನ್ನು, ಹೀಗೆ 10 ಹಲವಾರು ವಿವಿಧ ರೀತಿಯಾಗಿರ್ತಕ್ಕಂಥ ರುಚಿಯಾಗಿರ್ತಕ್ಕಂಥ ಭಕ್ಷ್ಯವನ್ನು ಸಿದ್ಧ ಮಾಡ್ತಾರೆ. ಹಾಗೆ ಎತ್ತನ್ನು ಕಟ್ಟಿ ಅವನನ್ನು ಕಳುಹಿಸಿಕೊಡ್ತಾರೆ. ಎಲ್ಲರೂ ಕೂಡ ಭಯದಿಂದ ಹೋಗ್ತಾ ಇದ್ರೆ ಈ ಭೀಮಸೇನ ತುಂಬ ಸಂತೋಷದಿಂದ ಆ ಎತ್ತಿನ ಬಂಡಿಯಲ್ಲಿ ಹೋಗುತ್ತಾನೆ. ಹೋಗುವಾಗ ಸುಮ್ಮನೆ ಹೋಗುವಂಥದ್ದಲ್ಲ, ಏನು ಮಾಡ್ತಾನೆ, ತನ್ನ ಪಕ್ಕದಲ್ಲಿರ್ತಕ್ಕಂಥ ಎಲ್ಲ ಊಟವನ್ನು ಅವನೇ ತಿಂತಾನೆ. ಅನ್ನವನ್ನು ತಿಂದ, ಅದರ ಜೊತೆ ಮತ್ತಿರ್ತಕ್ಕಂಥ ಎಲ್ಲ ಉಪಹಾರವನ್ನು, ಊಟವನ್ನು ತಿಂದ, ಕಡೆಯಲ್ಲಿ ಪಾಯಸವನ್ನು ಕುಡ್ದ, ಮಜ್ಜಿಗೆಯನ್ನು ಕೂಡ ಕುಡಿತಾನೆ. ಇನ್ನೇನು ಮುಗೀತು, ಎಲ್ಲವೂ ಮುಗೀತು ಅನ್ನುವಂತಹ ಸಮಯಕ್ಕೆ ಸರಿಯಾಗಿ ಬಕ ಇರುವಂತಹ ವನಕ್ಕೆ ಬಂದಾಗ ಓ ಎನ್ನುವಂಥ ರೀತಿಯಲ್ಲಿ ತೆಗುತ್ತಾನೆ. ಬಕನಿಗೆ ಸಿಟ್ಟು, ಮೊದಲೇ ಊಟ ಲೇಟಾಗಿ ಬರ್ತಾ ಇದೆ, ವಿಳಂಬ ಆಗಿದೆ. ಈಗ ಬಂದಂಥವನು ಆ ಗಾಡಿಯಲ್ಲಿರ್ತಕ್ಕಂಥದ್ದೆಲ್ಲವನ್ನು ಕೂಡ ಖಾಲಿ ಮಾಡಿದಂತಹ ರೀತಿಯಲ್ಲಿ ತೆಗುತ್ತಾ ಇದ್ದಾನೆ. ಇವನನ್ನು ನಾನು ಸುಮ್ಮನೆ ಬಿಡಬಾರ್ದು, ನನಗೋಸ್ಕರ ತಂದಂತಹ ಊಟವನ್ನು ನೀನು ತಿಂದೆ ಅಂತ ಹೇಳಿ ಇವನು ಎಲ್ಲರಿಗಿಂತಲೂ ಜಾಸ್ತಿ ಶಿಕ್ಷೆ ಕೊಟ್ಟು ಇವನನ್ನು ಬಡಿದು ಸಾಯಿಸಿ ತಿನ್ನಬೇಕು ಅಂತ ಹೇಳಿ ಬರ್ತಾನೆ. ಆಗ ಅವರಿಬ್ಬರ ಮಧ್ಯೆ ಭಯಂಕರವಾಗಿರ್ತಕ್ಕಂಥ ಯುದ್ಧವಾಗುತ್ತದೆ. ಅಲ್ಲೇ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಮರಗಳನ್ನು ಕಿತ್ತು ಹೊಡೆದುಕೊಳ್ತಾರೆ. ಕಡೆಯಲ್ಲಿ ಆ ಬಕನನ್ನ, ಅಸುರನನ್ನ ಅಲ್ಲೇ ಸಾಯಿಸಿ ಸಿಗಿದು ಆ ಒಂದು ಊರಿಗೆ ತೋರಣವಾಗಿ ಭೀಮಸೇನ ಕಟ್ತಾನೆ. ಹೀಗೆ ಆ ಊರಿಗೆ ಉಪಟಳ ಕೊಡ್ತಾ ಇರ್ತಕ್ಕಂಥ ಬಕನನ್ನ ಭೀಮಸೇನ ಸಂಹಾರವನ್ನ ಮಾಡ್ತಾನೆ. ಯಾಕಾಗಿ ತನಗೆ ಆಶ್ರಯ ಕೊಟ್ಟ ಮನೆಗೂ ಹಾಗೆ ತನಗೆ ಆಶ್ರಯವನ್ನು ಕೊಟ್ಟಂತಹ ಊರಿಗೂ ಉಪಕಾರವಾಗಲಿ ಎನ್ನುವಂಥ ರೀತಿಯಲ್ಲಿ ಆ ಕುಂತಿದೇವಿಯು ಕೂಡ ಯೋಚನೆ ಮಾಡಿದ್ಲು, ಹಾಗೆ ಭೀಮಸೇನನು ಕೂಡ ಯೋಚನೆ ಮಾಡಿದ. ಇಲ್ಲ ಅಂತಂದರೆ ಅಯ್ಯೋ ನನ್ನ ಮಗನಿಗೆ ಕಷ್ಟ ಬರುತ್ತಲ್ವಾ, ಈ ಮನೆಯಿಂದ ನಾನು ಹೋಗಿಬಿಡೋಣ ಅಂತ ಭಾವನೆ ಕುಂತಿದೇವಿಗೆ ಬರಬಹುದಿತ್ತು. ಆದರೆ ಇಲ್ಲ, ನನಗೆ ಸಹಾಯ ಮಾಡಿದವರಿಗೆ, ನನ್ನ ಮಗನಿಗೇನಾದರೂ ಪರವಾಗಿಲ್ಲ, ಅವರು ಕೂಡ ಒಳಿತಾಗಿರಬೇಕು ಎನ್ನುವಂತಹ ಭಾವನೆಯಿಂದ ಕುಂತಿದೇವಿ ತನ್ನ ಮಗನಾದಂತಹ ಭೀಮನನ್ನು ಕಳಿಸಿದ್ಲು. ಭೀಮನು ಬಲಾಢ್ಯನಾಗಿದ್ದರಿಂದ, ಶಕ್ತಿವಂತನಾಗಿದ್ದರಿಂದ ಬಕನನ್ನು ಸಂಹಾರ ಮಾಡಿ ಮನೆಗೆ ಮಾತ್ರವಲ್ಲ ಸಂಪೂರ್ಣ ಊರಿಗೆ ಒಂದು ಸಹಾಯವನ್ನು ಮಾಡಿದ. ಹೀಗೆ ನಮಗೆ ಯಾರಾದರೂ ಪರವಾಗಿಲ್ಲ, ಒಂದು ಚಿಕ್ಕ ಸಹಾಯವನ್ನು ಮಾಡಿರಲಿ, ಅದನ್ನು ನಾವು ನೆನಪಿನಲ್ಲೇ ಇಟ್ಟುಕೊಳ್ಳೋಣ. ಅವರಿಗೆ ಮತ್ತೆ ಏನು ಬೇಕು ಅಂತಂದರೂ ಆ ರೀತಿಯಾಗಿ ಸಹಾಯವನ್ನು ಮಾಡಿ ಅವರ ಋಣವನ್ನು ತೀರಿಸಿಕೊಳ್ಳೋಣ, ಕೃತಾರ್ಥರಾಗೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಇಂತಹ ವಿಶೇಷವಾದಂತಹ ಕಥೆಗಳನ್ನು ಕೇಳೋದಕ್ಕೆ ನಮ್ಮ ವಾಹಿನಿಯಾಗಿರ್ತಕ್ಕಂತಹ ಧರ್ಮ ವಾಹಿನಿಯನ್ನು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ.